ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕುಳ ಸರ್. ದುಡ್ಡಿನ ದಾಹ, ದುಡ್ಡು ತಗೊಂಬ, ಒಡವೆ ತಗೊಂಬ ಎಲ್ಲ ಕೊಟ್ಟಿದ್ದೀವಿ ಸರ್. ಇನ್ನೂ ತಗೊಂಬ, ಸೈಟ್ ಬರ್ಸ್ಕೊಂಬ. ಆತ್ಮೀಯ ವೀಕ್ಷಕರೇ, ವರದಕ್ಷಿಣೆಯ ಬಗ್ಗೆ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂಥ ಕೆಲವೊಂದು ಕವನ ಸಾಲುಗಳು ನಾನು ವಾಚನ ಮಾಡ್ತೀನಿ. ಎಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ವರದಕ್ಷಿಣೆ ಪಡೆದ ಮದುವೆಯ ಆಮಂತ್ರಣವನ್ನು ನನಗೆ ನೀಡಬೇಡಿ. ವರದಕ್ಷಿಣೆ ಪಡೆದ ಮದುವೆಯ ಆಮಂತ್ರಣವನ್ನು ನನಗೆ ನೀಡಬೇಡಿ. ಅದರಲ್ಲಿ ಹೆಣ್ಣು ಹೆತ್ತವರ ಕಣ್ಣೀರ ಹನಿಗಳಿವೆ. ಅದರಲ್ಲಿ ಹೆಣ್ಣು ಹೆತ್ತವರ ಕಣ್ಣೀರ ಹನಿಗಳಿವೆ. ವರದಕ್ಷಿಣೆ ಪಡೆದು ಮದುವೆಯಾದವರು ಎಷ್ಟೇ ದೊಡ್ಡ ಶ್ರೀಮಂತನಾಗಲಿ, ವರದಕ್ಷಿಣೆ ಪಡೆದು ಮದುವೆಯಾದವರು ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ, ಹೆಣ್ಣು ಹೆತ್ತ ತಂದೆಯ ಮುಂದೆ ಅವನೊಬ್ಬ ಭಿಕ್ಷುಕ ಅಷ್ಟೇ. ಹೆಣ್ಣು ಹೆತ್ತ ತಂದೆಯ ಮುಂದೆ ಅವನೊಬ್ಬ ಭಿಕ್ಷುಕನಷ್ಟೇ. ಭಿಕ್ಷುಕನಾದರೆ ಜನರಿಂದ ಬೇಡಿ ತಿನ್ನುವರು, ಭಿಕ್ಷುಕನಾದರೆ ಜನರಿಂದ ಬೇಡಿ ತಿನ್ನುವರು. ಆದರೆ ವರದಕ್ಷಿಣೆ ಪಡೆಯುವವರು ಜನರಿಂದ ಕಿತ್ತು ತಿನ್ನುವರು. ಆದರೆ ವರದಕ್ಷಿಣೆ ಪಡೆಯುವವರು ಜನರಿಂದ ಕಿತ್ತು ತಿನ್ನುವರು. ಇಷ್ಟೇ ವ್ಯತ್ಯಾಸ. ಧನ್ಯವಾದಗಳು. ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕುಳ ಸರ್. ದುಡ್ಡಿನ ದಾಹ, ದುಡ್ಡು ತಗೊಂಬ, ಒಡವೆ ತಗೊಂಬ ಎಲ್ಲ ಕೊಟ್ಟಿದ್ದೀವಿ ಸರ್. ಇನ್ನೂ ತಗೊಂಬ, ಸೈಟ್ ಬರ್ಸ್ಕೊಂಬ. ಮಲ್ಬೇರಿ ಶೇಡಲ್ಲಿ ಫಸ್ಟ್ ನೈಟ್ ಮಾಡಬೇಕು ಅಂದ್ರು. ಇಂಥ ಹೋಟ್ಲಲ್ಲಿ ನನ್ನ ಮಗು ನಿಂಗೆ ಕೈ ಕೂಡ ಟಚ್ ಮಾಡಿಲ್ಲ. ಎಷ್ಟು ಹೇಳದ ಮಾತು ಶಂಡ ನನ್ನ ಮಗ ಸಾಲ ಗಂಟಲ್ಲ. ಪಾಪಿ ನಾನು. ನನ್ನ ಇಲ್ಲಾದ್ರೂ ಹೋಟ್ಲಲ್ಲಿ ಇಬ್ಬರೇ ಇದ್ದೀರಿ, ನಿಮ್ಮಮ್ಮ ಮನೇಲಿ ಬಿಡಲ್ಲ. ನನ್ನ ಅಟ್ಲೀಸ್ಟ್ ಟಚ್ ಮಾಡು ಕೈ ಅಂತ ಕೇಳಿದಕ್ಕೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಸರ್. ದೀಪಾನೇ ಆರಿ ಹೋದ್ರೆ ಏನು ಮಾಡಬೇಕು? ಇಷ್ಟೆಲ್ಲ ಅನ್ಭವಿಸಿ ಮಾನ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಕಣ್ ತಪ್ಪಿಸಿ ಮನಸ್ಸಿಗೆ ಬಂತು. ಆ ಮಗಳು ಅವ್ನು ಗಂಟಾಗಿದ್ರೆ ಸೇಡ್ತಾ ಇದ್ನೇನೋ ಮಮ್ಮಿ, ಗಂಟಲ್ಲ ಅನ್ಸುತ್ತೆ ಅಂತ.